ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ಫ್ರೆಂಡ್ಸ್ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ನಿಮಗೆ ಸುಂದರ ಕುಚ್ಚನ್ನು ತೋರಿಸ್ತೀನಿ. ಅದು ಯಾವ ಥರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅಂದರೆ ಸಿಂಪಲ್ಲಾಗಿ ಒಂದು 200 ಒಳಗೆ ಹಾಕುವಂಥದ್ದು. ಯಾವುದೇ ಬೀಡ್ಸ್ ಕೂಡ ಯೂಸ್ ಮಾಡ್ತಿಲ್ಲ, ಬಟ್ ಬ್ಯೂಟಿಫುಲ್ ಆಗಿದೆ. ಅದರಿಂದ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಹಾಕೋದಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಚೈನ್ ಹಾಕ್ಕೊತೀನಿ. ನಾನು ಪ್ರತಿ ಸ್ಯಾರಿಗೆ ಕುಚ್ಚು ಕಟ್ಲಿಕ್ಕೆ ಅಂತ ಹೇಳಿ 8 ಚೈನ್ಗಳನ್ನು ಹಾಕ್ತೀನಿ. 3 4 5 6 7 8 ನೋಡಿ, 8 ಚೈನ್ಗಳನ್ನು ಹಾಕಿ ಇಲ್ಲಿಗೆ ಸ್ಯಾರಿ ಒಂದಿಗೆ ನಾನು ಲಾಕ್ ಮಾಡ್ಕೊತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು 8 ಚೈನ್ಗಳನ್ನು ಹಾಕಿ ಸ್ಯಾರಿ ಒಂದಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ನೋಡಿ, ಸ್ಯಾರಿಯೊಂದಿಗೆ ಲಾಕ್ ಮಾಡ್ಕೊತೀನಿ. ಅದು ಎಲ್ಲಿ ಬರುತ್ತೆ ಎಂಡಲ್ಲಿ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊತೀನಿ. ಹೀಗೆ ಇವರು ಕಾಟನ್ ಸ್ಯಾರಿ ಕೊಟ್ಟಿರೋದು. ಕಾಟನ್ ಸ್ಯಾರಿಗೆ ಸಿಂಪಲ್ ಆಗಿರೋದು ಹಾಕಂತ ಹೇಳಿದ್ದಕ್ಕೆ ನಾನೇ ಸಿಂಪಲ್ ಆಗಿರೋದನ್ನು ಹಾಕ್ತಾಯಿದ್ದೀನಿ ಬರೀ ಥ್ರೆಡ್ಡಿಂದ. ನೋಡಿ, ಇಲ್ಲಿ ಲಾಕ್ ಮಾಡಿದ ತಕ್ಷಣ ನಂತರ ನೋಡಿ ನಾನು ಸಿಂಗಲ್ ಕ್ರೋಶ ತೊಗೊಂಡಿದ್ನಲ್ವ, ಈಗ 3 ಚೈನ್ಗಳನ್ನು ತೊಗೊಂತೀನಿ. ಮತ್ತು 1 2 3 ಈ 3 ಚೈನ್ ತೊಗೊಂಡು ರಿಟರ್ನ್ ಹಾಕ್ತೀನಿ. ನೋಡಿ, ಇಲ್ಲಿ ರಿಟರ್ನ್ ಇಲ್ಲಿ ಕಂಬ ಇತ್ತಲ್ವ, ಆ ಕಂಬದ ಹಿಂದೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಈ ಥರ ಇಲ್ಲಿ ನೋಡಿ ಒಂಥರ ಬುಟ್ಟ ಥರ ಆಯ್ತಿದ್ದು, ಚಿಕ್ಕದಾಗಿ ಫ್ಲವರ್ ಥರ ಆಯಿತು. ನಂತರ ಮತ್ತೆ ನಾನು ಡಬಲ್ ಕ್ರೋಶನ ತೊಗೊತೀನಿ. ಡಬಲ್ ಕ್ರೋಶ ತಗೊಂಡು ಈ ಥರ 2ರಲ್ಲಿ 1 2ರಲ್ಲಿ 1 ಈ ಥರ ತೊಗೊತೀನಿ. ನಂತರ ಮತ್ತೆ 3 ಚೈನ್ ಹಾಕ್ತೀನಿ. 1 2 3 ಸ್ವಲ್ಪ ಸೊಡ್ಲ ಹಾಕಬೇಡಿ, ಸ್ವಲ್ಪ ಟೈಟ್ ಹಾಕಿ, ಆವಾಗ ಅದು ಚೆನ್ನಾಗಿ ಕಾಣುತ್ತೆ ಫ್ಲವರ್ ಥರ. ಮತ್ತು ನೋಡಿ, ಇಲ್ಲಿ ಹಿಂದಿನ ಕಂಬಕ್ಕೆ ನಾನು ಹಾಕ್ತಾ ಇದ್ದೀನಿ. 3 ಚೈನ್ ಹಾಕ್ಕೋಬೇಕು ಮತ್ತು ಸಿಂಗಲ್ ಕ್ರೋಶ ಮಾಡಬೇಕು ಹಿಂದಿನ ಚೈನ್ಗೆ. ಅಂದರೆ ಇಲ್ಲಿ ಕಂಬ ಹಾಕಿರ್ತೀವಲ್ವ, ಹಿಂದಿನ ಕಂಬದಲ್ಲಿ ಹಾಕಬೇಕು. ನೋಡಿ, ಇಲ್ಲಿ ಹಿಂದಿನ ಕಂಬಕ್ಕೆ ಈ ಥರ ಹಾಕ್ಕೊಂಡು ಚೈನಿಂದ ಎಳ್ಕೋಬೇಕು. ದಾರಾನ ಟೈಟಾಗಿ ಹಿಡ್ಕೋಬೇಕು. ಲೂಸ್ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಈ ಡಿಸೈನ್ ಬಂದ್ಬಿಟ್ಟು. ಮತ್ತೆ ಡಬಲ್ ಕ್ರೋಶ ಹತ್ರನೇ ಹಾಕಬೇಕು, ದೂರ ಹಾಕಬಾರ್ದು. ಎಷ್ಟು ಹತ್ರ ಹಾಕ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು 2ರಲ್ಲಿ 1 2ರಲ್ಲಿ 1 ಮತ್ತು 3 ಚೈನ್ 1 2 3 ಈ ಥರ. ನೋಡಿ, ಈ ಥರ ಆಯಿತು. ಮೂರು ಚೈನ್ ಹಾಕೋಬೇಕು. 1 2 3 ಈ ಥರ 3 ಚೈನ್ ಹಾಕ್ಕೊಂಡು ಹಿಂದಿನ ಕಂಬಕ್ಕೆ ಈ ಥರ ಫ್ಲವರ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ. ಮತ್ತೆ ಡಬಲ್ ಕ್ರೋಶ ಮತ್ತು ಇನ್ನೊಂದು ಕಂಬ, 3 ಕಂಬಗಳನ್ನು ಹಾಕಬೇಕಾಗುತ್ತೆ. 3 ಕಂಬ ಹಾಕಿ ಇಲ್ಲಿ 3 ಚೈನ್ನ ತಗೋಬೇಕಾಗುತ್ತೆ. 1 2 3 ಇದು 3ನೇ ಕಂಬ ನಾನು ಹಾಕ್ತಾ ಇರೋದು. ಮತ್ತು ರಿಟರ್ನ್ ಕಂಬ ಹಿಂದೆ ಇರುವ ದಾರದೊಂದಿಗೆ ನಾವು ಚೈನ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ. ಇಲ್ಲಿ ಸಿಂಗಲ್ ಕ್ರೋಶ ತಗೋಬೇಕಾಗುತ್ತೆ. ಸಿಂಗಲ್ ಕ್ರೋಶ ತಗೊಂಡು ಇಲ್ಲಿ ನೋಡಿ ಮತ್ತೆ 3 ಚೈನು ಮತ್ತು ಹಿಂದೆ ತಗೊಂಡು ಈ ಥರ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ಎಂಡ್ ಮಾಡಲಿಕ್ಕೆ ಈ ಥರ. ಆಯಿತಾ? ನಂತರ ಮತ್ತೆ ನೋಡಿ, ಫಸ್ಟಿಂದ ತೋರಿಸ್ತೀನಿ. 1 2 3 4 5 6 7 8 ಚೈನ್ಗಳ ಹಾಕ್ಕೊಂಡು ಸೀರೆ ಒಂದಿಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಲಾಕ್ ಮಾಡಿಕೊಂಡು ನಂತರ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶನ ತಗೋಬೇಕಾಗುತ್ತೆ. ಪಕ್ಕದಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶನ ತಗೊಂಡು ಇಲ್ಲಿ ನೋಡಿ 2ರಲ್ಲಿ 1 ತೆಗೆದೆ.
ನಂತರ 3 ಚೈನ್ಗಳನ್ನು ಹಾಕಬೇಕು. ಹಾಕಬೇಕಾದ್ರೆ ಟೈಟೇ ಹಾಕಿ, ತೀರಾ ಲೂಸ್ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಈ ಡಿಸೈನ್ ಬಂದು. ನೋಡಿ ಇಲ್ಲಿ ಒಂಥರ ಬುಟ್ಟ ಥರ ಆಯಿತು, ಚೆನ್ನಾಗಿದೆ ಫ್ಲವರು. ನಂತರ ಡಬಲ್ ಕ್ರೋಶ ಹತ್ತತ್ರನೇ ಹಾಕಬೇಕು, ದೂರ ಅಂದರೂ ಹಾಕಬಾರ್ದು. ಎರಡರಲ್ಲಿ ಒಂದು 1 2 3 ಈ ಥರ ನೋಡಿ. ನಂತರ ಮತ್ತೆ ಡಬಲ್ ಕ್ರೋಶ ನೋಡಿ 1 2 3 ಥ್ರೆಡ್ ಹಾಗೆ ಬಂದುಬಿಡುತ್ತೆ, ಅಷ್ಟೊಂದು ಇದು ಟೈಟಾಗಿ ಇಟ್ಕೊಂಡಿಲ್ಲ ಅಂದರೆ 3. ಮತ್ತು ಕಂಬದ ಹಿಂದೆ ದಾರಾನ ತಗೊಂಡು ಎಳ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಫ್ಲವರ್ ಥರ ಆಗುತ್ತೆ ಚಿಕ್ಕದಾಗಿ. ನಂತರ 1 2 ಇನ್ನೊಂದು ಕಂಬ ಹಾಕೋಬೇಕು. ಡಬಲ್ ಕ್ರೋಶದು 3 ಕಂಬಗಳನ್ನು ಹಾಕೋಬೇಕಾಗುತ್ತೆ. 1 2 3 ಮತ್ತೆ ಕಂಬ ಹಿಂದೆ ತಗೋಬೇಕು. ತಗೊಂಡು ಈ ಥರ ಆಯಿತಾ. ಈಗ ನಾನು ಸಿಂಗಲ್ ಕ್ರೋಶ ತೊಗೊತೀನಿ. ಇಲ್ಲಿ ಸಿಂಗಲ್ ಕ್ರೋಶ ತೊಗೊಂಡು ಮತ್ತೆ ಚೈನ್ ತೊಗೊತೀನಿ. 1 2 3 ಚೈನ್ ತೊಗೊಂಡು ಮತ್ತೆ ಹಿಂದೆ ಕಂಬದ ಹಿಂದೆ ದಾರಾನ ಎಳ್ಕೊತೀನಿ. ಎಳ್ಕೊಂಡು ನೋಡಿ ಈ ಥರ ಆಯಿತಾ. ನೆಕ್ಸ್ಟ್ ನಾನು ಸಿಂಗಲ್ ಕ್ರೋಶನ ತೊಗೊತೀನಿ. ಆಯಿತು ನೋಡಿ. ನಂತರ ಮತ್ತೆ ಚೈನ್ ತೊಗೊತೀನಿ. 2 3 4 5 6 7 8. ಇದು ಕ್ರೋಶ ಬರೋರಿಗೂ ಕೂಡ, ಇದು ಕ್ರೋಶ ಬರದೇ ಇರೋರಿಗೂ ಕೂಡ ತುಂಬಾ ಈಸಿ ಅನಿಸುತ್ತೆ. ಮತ್ತು ಎಷ್ಟು ಕ್ಯೂಟಾಗಿದೆ ನೋಡಿ, ಚಿಕ್ಕದಾಗಿ ಡಿಸೈನು ಎಷ್ಟು ಕ್ಯೂಟಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನಾರ್ಮಲ್ ಸ್ಯಾರಿಗಳಿಗೂ ಕೂಡ ಹಾಕ್ಬೋದು. ಕಾಟನ್ ಸ್ಯಾರಿ ಇದ್ದರೆ, ಇವರು ಕಾಟನ್ ಸ್ಯಾರಿಗೆ ಹಾಕ್ಸಿರೋದು 200 ರೂಪೀಸ್ ಹಾಗೆ ಹಾಕಿ ಅಂದಿದ್ದಕ್ಕೆ ನಾನು ಕಾಟನ್ ಸ್ಯಾರಿ ಇತ್ತಲ್ವ, ಅದಕ್ಕೆ ಸೂಟ್ ಆಗುವಂಥ ಡಿಸೈನ್ನ ಹಾಕಿದ್ದೀನಿ. ಏನು ಬೀಡ್ಸ್ಗಳನ್ನು ಯೂಸ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಕಾಟನ್ ಸ್ಯಾರಿಗೆ. ಅದು ಸ್ಯಾರಿ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಇಟ್ಕೊಂಡು ನಾನು ಕ್ರೋಶ ಕುಚ್ಚುಗಳಾಗಿರ್ಬೋದು, ನಾರ್ಮಲ್ ಕುಚ್ಚುಗಳಾಗಿರ್ಬೋದು ಹಾಕ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ನೋಡಿ ಅಲ್ವಾ.